ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಹೊಸದುರ್ಗ. ಬಂಧುಗಳೇ, ನೈಸ್ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ನಾವು ರೂಪಿಸಿದ್ವಿ, ಮಾಹಿತಿಯನ್ನ ಕೇಳಿದ್ವಿ, ಅದನ್ನೆಲ್ಲ ನಿರಾಕರಿಸ್ತಾನೆ ಬಂದಿದ್ರು. ಹೈಕೋರ್ಟ್ನ ತೀರ್ಪನ್ನ ಮುಂದಿಟ್ಕೊಂಡು ಇವತ್ತು ಪ್ರಶ್ನೆ ಮಾಡುವಂತ ಒಂದು ಹೋರಾಟವನ್ನ ನಮ್ಮ ರೈತ ಸಂಘ ಹಮ್ಮಿಕೊಂಡಿತ್ತು. ಆದ್ರೆ ಬೆಳಗ್ಗೆನೆ ಬಂದಂತ ಪೊಲೀಸರು ನಮ್ಮ ಇಡೀ ತಂಡವನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಂತ ಕಾರಣಕ್ಕೆ ಇವತ್ತಿನ ಹೋರಾಟ ತಪ್ಪಿದೆ. ನಾವು ಕೂಡ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ತಂತ ಕಾರಣಕ್ಕೆ ಎಲ್ಲರ ಅಭಿಪ್ರಾಯಗಳನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇದರ ಹೋರಾಟವನ್ನ ರೂಪಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಕೂಡ ಬಂದಿದ್ದೀವಿ. ಈಗ ಸ್ವಲ್ಪ ಹೊತ್ತಿನಲ್ಲಿ ನಾವು ರಿಲೀಸ್ ಆಗಿ ಬರ್ತಾ ಇದ್ದೀವಿ. ಏನು ಹೈಕೋರ್ಟ್ ತೀರ್ಪು ಬಂದಿದೆ, ಈ ದಿನಗಳಲ್ಲಿ ನಾವು ಹತ್ತಿರದಲ್ಲಿರುವಂತವರು ಅತಿ ಹೆಚ್ಚು ಹಣವನ್ನ ನಾವು ಪಾವತಿ ಮಾಡ್ತಾ ಇರುವಂತವರು, ಇವ್ರಿಗೆ ಯಾಕೆ ನಾವು ಸುಂಕ ಪಾವತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಒಟ್ಟಾರೆ ಬೀದಿಗಿಳಿದು ಹೋರಾಟ ಮಾಡಿ ಪ್ರಶ್ನೆ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ದುಬಾರಿ ವೆಚ್ಚವನ್ನ ಇವರ ಎದೆ ಮೇಲೆ ನಾವು ಇಡ್ತಾನೆ ಇರಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟವನ್ನ ರೂಪಿಸೋಣ. ಮುಂದಿನ ವಿಚಾರಗಳನ್ನ ನಾವು ನಿಮಗೆ ನಿರಂತರವಾಗಿ ಹಂಚಿಕೊಳ್ತಾ ಇರ್ತೀವಿ. ಧನ್ಯವಾದಗಳು. ಇವತ್ತು ಯಾರ್ಯಾರು ಬಂದಿದ್ರೋ ನಮ್ಮ ರೈತ ಸಂಘದ ಇಡೀ ತಂಡ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಬೆಂಗಾಲಾಗಿ ನಿಂತ್ಕೊಳ್ರು. ಹಾಗೂ ಕುಮಾರಸ್ವಾಮಿ ಅವರು ಕೂಡ ರೈತ ನಾಯಕ ಕುಮಾರಸ್ವಾಮಿ ಅವರು ಕನಕಪುರದಿಂದ ಬಂದು ನಮ್ಮ ಜೊತೆ ನಿಂತು ಶಕ್ತಿ ತುಂಬಿದ್ರು. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತೆ ವಿಶೇಷವಾಗಿ ಪೊಲೀಸರನ್ನು ಕೂಡ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ನಮಗೆ ಅರ್ಥ ಆಗುತ್ತೆ, ಇಡೀ ಸರ್ಕಾರದ ಒತ್ತಡ ಪೊಲೀಸ್ ಇಲಾಖೆ ಮೇಲೆ ಕಾಡ್ತಾ ಇದೆ. ಅದು ನಮ್ಗೆ ಇವತ್ತಿನ ದಿನ ಅರ್ಥ ಆಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಸಾವಧಾನದಿಂದ ಈ ಕಡೆ ಹೈಕೋರ್ಟ್